ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡು. ವಾವ್ ಅಣ್ಣ, ನಿಂಗ್ ಒಂದ್ ಹಾಕ್ಲಾ ಎರಡ್ ಹಾಕ? ಒಂದ್ ಹಾಕೋಕಂದ, ನೀನ್ ತಿನ್ನು. ಓಕೆ, ಒಂದ್ ಹಾಕ್ತೀನಿ. ಅದು ನಿನಗೆ ಇಷ್ಟವಾದ ಮೀನಲ್ವಾ? ಓಕೆ. ನೋಡಿದ ತಕ್ಷಣ ತಂದ್ಬಿಟ್ಬೇಕಂದ. ನೋಡ್ದನ್ನೇ ಬಾಯ ಸಾಕ್ ಸಾಕ್ ಸಾಕಮ್ಮ 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 ಸಾಕಮ್ಮ. ಉಪ್ಪು ಹುಳಿ ಖಾರ ಎಷ್ಟು ಹದವಾಗಿದೆ ಅಲ್ಲ? ಮೆಣಸು ಸ್ವಲ್ಪ ಜಾಸ್ತಿ ಇದೆ, ಸಗದಾಗಿದೆ. ಆಹಾ ಅಣ್ಣ, ಈ ಚಳಿ ಸಕ್ಕದಾಗಿದೆ. ಸೂಪರ್ ಆಗಿದೆ ಕಂದ. ಶಂಕರ, ಇಲ್ಲೆಲ್ಲಾದ್ರೂ ಮೀನೂಟ ಸಿಗೋ ಹೋಟೆಲ್ ಇದ್ಯಾ? ಹೋಟೆಲ್ ಯಾಕಮ್ಮೋರೆ? ಮನೇಲಿ ನೀವೇ ಮೀನ್ ಸಾರು ಮಾಡಿದಿರಲ್ಲ. ಇವ್ರಿಬ್ರು ಬಾರಿಸ್ತಾ ಇರೋದ್ ನೋಡಿದ್ರೆ ನಮ್ಮಿಬ್ರಿಗೂ ಉಳಿಸ್ತಾರೆ ಅಂತ ನಿಂಗೆ ಅನ್ನಿಸ್ತಿದ್ಯಾ? ಮೀನ್ ಸಾರು ಮಾತ್ರ ತುಂಬಾ ಟೇಸ್ಟಿ ಆಗಿದೆ ಅಲ್ವಾ ಅದ್ಕೆ? ಯಾರಿಗ್ ಗೊತ್ತು? ಯಾಕ ನೀವ್ ತಿಂದಿಲ್ವಾ? ತಿನ್ನಕ್ ನಿಮ್ ಅಣ್ಣ ಬಿಟ್ರೆ ತಾನೆಮ್ಮ. ನಮ್ಮನೆ ಕುಲದೇವತೆ ಇನ್ನು ಬಂದಿಲ್ಲ, ಅವಳು ಬಂದ್ಮೇಲ್ ಕೊಡ್ತೀನಿ ಅಂತ ಮೀನ್ ಸಾರಿನ ಪಾತ್ರೆನ್ ರೂಮಲ್ಲಿಟ್ಟು ಅದಕ್ಕೊಂದಿಷ್ಟು ದೊಡ್ಡ ಬೀಗ ಜಡ್ದು ಆ ಬೀಗದ ಕೈಯಿಂದ ಸೊಂಟದಲ್ಲಿ ಸಿಗಿಸ್ಕೊಂಡು ಓಡಾಡ್ತಿದ್ದಾರೆ. ಅಯ್ಯೋ ಅಯ್ಯೋ, ನಾನು ಮರ್ತೋಗ್ಬಿಟ್ಟಿದ್ದೆ. ನನ್ ತಂಗಿ ಬಂದಾಯ್ತಲ್ಲ, ಈಗ ನೀವು ಕುತ್ಕೊಳ್ಳಿ, ತಿನ್ನಿ. ಯಾರು ಬೇಡ ಅಂದವ್ರೀಗ? ಸ್ವಾಮಿ, ಇವಾಗ ನೆನ್ಪಾಯ್ತಾ ಇನ್ನೂ 2 ಜೀವ ಮನೆಯಲ್ಲಿದೆ ಅಂತ? ಅದ್ಕೆ ಪಾಪ ಅಣ್ಣ ನನ್ಗೋಸ್ಕರ ಇಷ್ಟ ತನಕ ವೇಟ್ ಮಾಡಿ ಇವಾಗ ತಾನೇ ತಿಂತಿದ್ದಾನೆ. ಅಣ್ಣ ತಗೊಳ್ಳೋಣ, ಚೆನ್ನಾಗಿದೆ. ವೇಟ್ ಮಾಡಿದವ್ರ ಲೆಕ್ಕ ಬಂತು, ಈ ಮೀನ್ ಸಾರ್ ಮಾಡಿರೋರ್ ಲೆಕ್ಕ ಇಲ್ಲ ಅಲ್ವಾ? ನೀನ್ ಏನೇ ಮೀನ್ ಸಾರ್ ಮಾಡಿದ್ರು ನನ್ ತಂಗಿ ತಿನ್ಸಿದ್ಲಲ್ಲ, ಆ ಕೈ ಮುಟ್ಟಿದ ತಕ್ಷಣ ಮೀನಿನ ರುಚಿನೇ ಬೇರೆ ಬಂದ್ಬಿಡ್ತು. ಅಣ್ಣ ಸುಮತಿ, ನನ್ ತಂಗಿ ನಂಗೆ ನೋಡ್ಬೇಡ, ದೃಷ್ಟಿ ಆಗುತ್ತೆ. ಈಗ್ಲೇ ತೆಳಗಾಗಿಲ್ವಾ? ಈ ಮನೆ ನೀವಿಬ್ರೇ ದೃಷ್ಟಿ ಬೊಮ್ಮೆ, ನನಗ್ ಹೇಳ್ತೀರಾ? ಅಯ್ಯೋ, ರೀ, ನಿಮ್ ಫೋನ್ ರಿಂಗ್ ಆಗ್ತಿದೆ. ಅಯ್ಯೇ, ಒಂದ್ ನಿಮಿಷ ಇರು. ನೆಮ್ಮದಿ ಊಟ ಮಾಡಕ್ ಬಿಡು. ಊಟ ಮಾಡ್ಬೇಕಾರೆ ಯಾಕೆ ತೊಂದ್ರೆ ಕೊಡ್ತೀಯ? ರಿಂಗ್ ಆದ್ರೆ ಆಗ್ಲಿ ಬಿಡು. ಒಳ್ಳೆ ಆಯ್ತು ಹೇಳುದು. ಇನ್ನೊಂದ್ ಮೀನ್ ಹಾಕೊಂಡ್ರಲ್ಲ ನೀವೇ. ಆಹಾ ಅಮ್ಮ, ನೀನ್ ಹಾಕಮ್ಮ. ನಿಮ್ ಮತ್ಗೆ ಹಾಕಲ್ಲ. ಹೊಟ್ಟೆ ಶಂಕರ. ಇರ್ಲಿ ಅಮ್ಮೋರೆ, ಅವ್ರದ್ದು ಆಗ್ಲಿ. ಶಂಕರು ಬಾಪ, ಕುತ್ಕೋ ಬಾಪ. ಇರ್ಲಿ ಯಜಮಾನ್ರೆ, ಪರವಾಗಿಲ್ಲ. ಮೊದಲು ನೀವಿಬ್ರು ಊಟ ಮಾಡಿ, ನಾನು ಆಮೇಲೆ ತಿಂತೀನಿ. ಆಮೇಲೆ ಏನ್ ತಿಂತೀಯಾ? ಮುಳ್ ತಿಂತೀಯಾ? ಅಣ್ಣ ಪ್ಲೀಸ್ ಫೋನ್ ರಿಸೀವ್ ಮಾಡು. ಅಣ್ಣ ಬಿಟ್ಟು ಫೋನ್.